ಈ ಬಾರಿ ಸಂಪರ್ಕದಲ್ಲೂ ನಾವು ಸೋತಿದ್ದೀವಿ ವೀಕ್ಷಕರೇ. ಇದು ನಮಗೆ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದೆ, ಸೂರ್ಯ ಅವ್ರದ್ದು ತಪ್ಪಿದೆ, ಅವ್ರ ಹೆಂಡತಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಹೊಡೆದಿದ್ದಾರೆ. ಅದನ್ನು ಎದುರಿಸೋ ತಾಕತ್ತಿಲ್ಲದೆ ನಮ್ಮ ಫೋನ್ ಅವಾಯ್ಡ್ ಮಾಡ್ತಿದ್ದಾರೆ. ಆದಿತ್ಯ ಅವರು, ನಿಮ್ಮ ತಂದೆಯವರು, ಸಾರಿ ನಿಮ್ಮ ತಾಯಿಯ ಗಂಡ ಯಾಕೆ ಫೋನ್ ಅವಾಯ್ಡ್ ಮಾಡ್ತಿದ್ದಾರೆ? ಹೇಗೆ ತಗೋತಾರೆ ಸರ್? ಫೋನ್ ತಗೊಂಡು ಏನಂತ ಹೇಳ್ತಾರೆ ಹೇಳಿ? ಹೌದು, ಆರ್ತಿ ಅವ್ರಿಗೆ ನಾನು ಹಿಂಸೆ ಕೊಡ್ತಿದ್ದೆ ಅಂತ ಒಪ್ಕೋತಾರ? ಸತ್ಯ ಯಾವಾಗಲೂ ಹಾಗೆ ಸರ್, ಇನ್ನೊಬ್ರು ಮುಂದೆ ಒಪ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ಸೂರ್ಯ ಅವರು ಈ ರೀತಿ ಅಂದ್ರೆ ಯಾರು ನಂಬೋದಿಲ್ಲ. ಅವ್ರು ನೋಡೋದಕ್ಕೆ ತುಂಬಾ ಒಳ್ಳೆಯವರು, ಆದ್ರೆ ಅವ್ರು ನಿಜವಾದ ರೂಪ ನನಗೆ ಮತ್ತೆ ನಮ್ಮ ತಾಯಿಗೆ ಮಾತ್ರ ಗೊತ್ತು ಸರ್. ನಮ್ಮ ತಾಯಿಗೆ ಅನ್ಯಾಯ ಆಗಿದೆ ಸರ್, ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕಾಗಿ ನಮ್ಮ ತಾಯಿನ ಮನೆಯಿಂದ ಹೊರಗಡೆ ಕರ್ಕೊಂಡ್ಬಂದೆ, ಅವ್ರ ಕೈಲಿ ಸಮಾಧಾನ ಬೇಡ ಅಂತ. ಅಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ಸರ್. ಪದೇ ಪದೇ ಮನೆಗೆ ಬರ್ತಾರೆ, ಜಗಳ ಮಾಡ್ತಾರೆ. ಒಂದು ನಿಮಿಷ ಪದೇ ಪದೇ ಬಂದು ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂದ್ರಲ್ಲ, ಅದ್ರ ವಿವರ ಹೇಳ್ಬೋದಾ? ಹೇಳ್ತೀನಿ ಸರ್. ಸೂರ್ಯ ಅವ್ರ ಮನೆಗೆ ಬಂದಿದ್ರು, ನಮ್ಮ ತಾಯಿ ಜೊತೆ ಮಾತಾಡಬೇಕು ಅಂದ್ರು. ನನಗೆ ಗೊತ್ತಿತ್ತು ಸರ್, ಅವ್ರೇನಾದ್ರು ನಮ್ಮ ತಾಯಿ ಜೊತೆ ಮಾತಾಡಿದ್ರೆ ಅವ್ರ ಮನ್ಸಿಗೆ ನೋವು ಉಂಟು ಮಾಡ್ತಾರೆ, ನಮ್ಮಮ್ಮ ಅಳುವಾಗ ಮಾಡ್ತಾರೆ ಅಂತ. ನಾನು ಅವಕಾಶ ಕೊಡ್ಲಿಲ್ಲ ಸರ್. ಆದ್ರೂ ಬಲವಂತವಾಗಿ ನಮ್ಮ ತಾಯಿ ಜೊತೆ ಮಾತಾಡ್ಬೋದು. ಅವ್ರು ಏನು ಮಾತಾಡೋದು ಅದ್ರ ಬಗ್ಗೆ ಹೇಳ್ಬೋದಾ? ಅದೇನೋ ನಾನು ಕೇಳಿಸ್ಕೊಂಡಿಲ್ಲ ಸರ್. ಆದ್ರೆ ನನಗೆ ನೋವು ಉಂಟು ಮಾಡಿದ್ದೇನು ಅಂದ್ರೆ, ಮಾತಿನ ಮಧ್ಯೆ ಸೂರ್ಯ ಅವರು ಹೊಟ್ಟೋದ್ರು ಸರ್. ಅದಾದ್ಮೇಲೆ ನಮ್ಮಮ್ಮ ತುಂಬಾ ಬೇಜಾರಾದ್ರು ಸರ್. ಇಡೀ ರಾತ್ರಿ ಕಣ್ಣೀರು ಹಾಕಿದ್ರು. ಅಂದ್ರೆ ಮನಸ್ಸಿಗೆ ನೋವಾಗ ಹಾಗೆ ಮಾತಾಡಿರ್ತಾರೆ. 100% ಸರ್. ನಮ್ಮಮ್ಮನ ಮನಸ್ಸಿಗೆ ನೋವು ಮಾಡೋದೇ ಅವ್ರ ಉದ್ದೇಶ. ಅಲ್ಲ, ನೀವು ಅವ್ರ ಸಹವಾಸನೆ ಬೇಡ ಅಂತ ದೂರ ಬಂದಿದ್ರು, ಅವರು ಮತ್ತೆ ಮತ್ತೆ ನಿಮ್ಮ ಮನೆಗೆ ಯಾಕೆ ಬರ್ತಿದ್ರು? ನಮ್ಮಮ್ಮನಿಗೆ ನೋವು ಕೊಡಕ್ಕೆ. ಸ್ಯಾಡಿಸ್ಟ್ ಸರ್ ಆ ಸೂರ್ಯ. ಈ ವ್ಯಕ್ತಿ ಸಹವಾಸನೆ ಬೇಡ ಅಂತ ದೂರ ಹೋದ ಆರ್ತಿ ಅವ್ರನ್ನ ಪದೇ ಪದೇ ಭೇಟಿ ಮಾಡ್ತಾರೆ, ಬಲವಂತವಾಗಿ ಮಾತಾಡಿಸ್ತಾರೆ, ನೋವುಂಟು ಮಾಡ್ತಾರೆ ನಮ್ಮ XMLA ಸೂರ್ಯ ಅವರು. ಆರ್ತಿ ಅವ್ರನ್ನ ಡೈವರ್ಸ್ ಮಾಡಿ ಏನ್ ಸಾಧಿಸ್ತಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಆರ್ತಿಯ ಬಾಳಲ್ಲಿ ಮಬ್ಬಾದ ಸೂರ್ಯ. ಈ ವಿಷಯವಾಗಿ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಮ್ಮೊಂದಿಗೆ ಇನ್ನೊಬ್ರು ಅತಿಥಿಗಳಿದ್ದಾರೆ. ಅವ್ರು ಏನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್.